ಸ್ನೇಹಿತರೆ ನಮಸ್ಕಾರ. ಸುಮಲತಾ ಅಂಬರೀಶ್ ಅವರಿಂದ ದರ್ಶನ್ ದೂರ ಆಗಿದ್ದಾರೆ ಅನ್ನೋದು ಈಗ ಗುಟ್ಟಾಗಿ ಉಳಿದಿರುವಂಥ ವಿಚಾರ ಏನಲ್ಲ. ದರ್ಶನ್ ಜೈಲಿಂದ ಹೊರಗಡೆ ಬಂದ ಮೇಲೆ ಸಂಪೂರ್ಣವಾಗಿ ಬದಲಾಗಿದ್ದಾರೆ. ದರ್ಶನ್ ಇತ್ತೀಚೆಗೆ ಹೇಳಿದ್ರು, ಯಾರು ತನ್ನವರು ಯಾರು ತನ್ನವರಲ್ಲ ಅನ್ನೋದು ಕೂಡ ಈಗ ಗೊತ್ತಾಗಿದೆ ಅಂತೇಳಿ. ಜೊತೆಗೆ ದರ್ಶನ್ ಬಿಡುಗಡೆಗೆ ಮತ್ತು ದರ್ಶನ್ ಜೈಲಿನಲ್ಲಿರುವಂಥ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸಿದಂಥ ರೀತಿಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ದರ್ಶನ್ ಹೊರಗಡೆ ಬರೋದಕ್ಕೆ ಪ್ರಮುಖವಾದಂಥ ಕಾರಣಕರ್ತೆ ಯಾರು ಅಂತೇಳಿ ಕೇಳಿದ್ರೆ ಅದು ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು. ವಿಜಯಲಕ್ಷ್ಮಿ ದರ್ಶನ್ ಅವರು ಮಾಡದಂತಹ ಪೂಜೆಗಳಿಲ್ಲ, ಹೋಗದಂತಹ ದೇವಸ್ಥಾನಗಳಿಲ್ಲ, ಹೊರದಂತಹ ಹರಕೆಗಳಿಲ್ಲ, ಮಾಡದಂತಹ ಒಂದೊಂದು ಪೂಜೆ ಪುನಸ್ಕಾರ ಹೋಮ ಹವನಗಳಿಲ್ಲ ಅಂತಲೇ ಹೇಳ್ಬೋದು. ಬಹುತೇಕ ಎಲ್ಲ ಶಕ್ತಿಪೀಠಗಳಿಗೂ ಕೂಡ ಅದು ಕೂಡ ಎಲ್ಲಿವರೆಗೆ ಅಲ್ಲಿನ ಕಾಮಾಖ್ಯದಿಂದ ಇಲ್ಲಿನ ಪ್ರತಿಯೊಂದು ದೇವಿ ಮಂದಿರದವರೆಗೂ ಕೂಡ ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಹೋಮ ಹವನವನ್ನು ಮಾಡಿಸಿ ಹರಕೆಯನ್ನು ಹೊತ್ತು ಬಂದಿದ್ದಂತಹ ವಿಜಯಲಕ್ಷ್ಮಿಯವರು ದರ್ಶನ್ ಬಿಡುಗಡೆಗೆ ಇನ್ನಿಲ್ಲದ ಪ್ರಯತ್ನವನ್ನು ಮಾಡಿದರು. ಅದರ ಪರಿಣಾಮವಾಗಿ ಅಂತಿಮವಾಗಿ ದರ್ಶನ್ಗೆ ಈ ಪ್ರಕರಣದಲ್ಲಿ ಸದ್ಯಕ್ಕೆ ಟೆಂಪ್ರರಿ ರಿಲೀಫ್ ಸಿಕ್ಕಿದೆ, ಅಂದರೆ ಬೇಲ್ ಸಿಕ್ಕಿದೆ. ಆದರೆ ಈಗ ದರ್ಶನ್ ಕೆಲವೊಂದಷ್ಟು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಿರ್ತಾರಲ್ಲ ತಮ್ಮ ಲೈಫ್ನಲ್ಲಿ, ಅದನ್ನು ಬದಲಾಯಿಸುವಂಥ ಕೆಲಸವನ್ನು ತುಂಬ ನೀಟಾಗಿ ಮತ್ತು ತುಂಬ ಪ್ಲಾನ್ಡ್ ಆಗಿ ಅವರ ಪತ್ನಿ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅವರ ಪತ್ನಿ ಹೇಳಿದಂತೆ ನಡೀತಾ ಹೋದರೆ ದರ್ಶನ್ ಅವರ ಬಾಳಲ್ಲಿ ಯಾವ ರೀತಿಯಾದಂಥ ಸಂಕಷ್ಟಗಳು, ಸವಾಲುಗಳು, ಮತ್ತೊಂದು ಇನ್ನೊಂದು ಯಾವುದೂ ಕೂಡ ಎದುರಾಗೋದಿಲ್ಲ ಅನ್ನೋದು ಕೂಡ ಈಗಾಗಲೇ ಸಾಬೀತಾಗಿದೆ. ಅದಕ್ಕೆ ಸಾಕ್ಷಿಯಾಗಿ ನಿಂತಿರುವಂಥದ್ದು ಈಗ ನಡೆದಿರುವಂತಹ ಒಂದು ಘಟನೆ. ಹೌದು, ಇತ್ತೀಚೆಗೆ ಸುಮಲತಾ ಅಂಬರೀಶ್ ಅವರ ಮೊಮ್ಮಗ ಅಂದರೆ ಅಭಿಷೇಕ್ ಅಂಬರೀಶ್ ಮತ್ತು ಅವಿವಾ ಬಿಡ್ಡಪ್ಪ ಅವರ ಮಗ ನಾಮಕರಣ ಪ್ರೋಗ್ರಾಮು ಇತ್ತೀಚೆಗೆ ಅಂದರೆ ಭಾನುವಾರ ಬೆಂಗಳೂರಿನ ಒಂದು ಖಾಸಗಿ ಹೋಟೆಲಲ್ಲಿ ನಡೀತು. ಅದಕ್ಕೆ ದರ್ಶನ್ ಬರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಇನ್ಫ್ಯಾಕ್ಟ್ ಸುಮಲತಾ ಕೂಡ ಹೇಳಿದರು, ದರ್ಶನ್ ಇಲ್ಲದೆ ನಮ್ಮ ಮನೆ ಯಾವ ಕಾರ್ಯಕ್ರಮ ಕೂಡ ನಡೆಯೋದಿಲ್ಲ ಅಂಥೇಳಿ. ಇದಕ್ಕಿಂತ ಮುಂಚೆ ದರ್ಶನ್ ಕೂಡ ಒಂದು ಮಾತನ್ನು ಹೇಳಿದರು, ಯಮ ಬಂದು ಕರೆದ್ರೂ ಕೂಡ ಅಮ್ಮ ಹೇಳಿದಂಥ ಮಾತನ್ನು ಅಥವಾ ಕೆಲಸವನ್ನು ಮುಗಿಸಿಯೇ ನಂತರ ನಾನು ಯಮನ ಬಳಿ ಹೋಗೋದು, ಅಷ್ಟರ ಮಟ್ಟಿಗೆ ನಾನು ಅಮ್ಮ ಹಾಕಿದಂಥ ಗೆರೆಯನ್ನು ದಾಟೋದಿಲ್ಲ ಅನ್ನೋಂಥ ಮಾತುಗಳನ್ನು ಹೇಳಿದರು. ಇವೆಲ್ಲವೂ ಕೂಡ ಒಂದು ಕಡೆ ದರ್ಶನ್ ಅವರ ಅಭಿಮಾನಿಗಳಿಗೆ ಮತ್ತು ಸುಮಲತಾ ಅಭಿಮಾನಿಗಳಿಗೆ ಏನಪ್ಪ ಇದು ಬಾಂಡಿಂಗ್ ಅಂತೇಳಿ ಅನಿಸಿದ್ರೆ, ಮತ್ತೊಂದು ಕಡೆ ಅಲ್ಲಿ ಮನೆಯಲ್ಲಿದ್ದಂಥ ಹೆಂಡತಿ ಮತ್ತು ತಾಯಿಗೆ ಮತ್ತು ಇಡೀ ಫ್ಯಾಮಿಲಿಯವರಿಗೆ ಬೆನ್ನಿಗೆ ಚೂರಿ ಹಾಕಿದಂಥ ಅನುಭವ ಆಗ್ತಾಯಿತ್ತು. ಮಗ ಇಲ್ಲಿ ನಮಗ್ಯಾರಿಗೂ ಕೂಡ ಈ ಪ್ರೀತಿಯನ್ನು ಕೊಡದೆ ಇನ್ಯಾರಿಗೂ ಇಷ್ಟು ಪ್ರೀತಿಯನ್ನು ಕೊಡ್ತಾ ಇದ್ದಾನಲ್ಲ ಅಂಥೇಳಿ ಸಾಕಷ್ಟು ಜನ ಅಂದ್ಕೊಂಡಿದ್ರು. ಅವರ ತಾಯಿಯಿಂದ ಹಿಡಿದು ಸಾಕಷ್ಟು ಜನ ಅಂದ್ಕೊಂಡಿದ್ರು. ಆದರೆ ಈಗ ಬದಲಾಗಿದೆ, ಸನ್ನಿವೇಶ ಎಲ್ಲವೂ ಕೂಡ ಉಲ್ಟಾಪಲ್ಟ ಆಗಿದೆ. ದರ್ಶನ್ ಕರೆದರೂ ಕೂಡ ಹೋಗುವಂಥ ಸ್ಥಿತಿಯಲ್ಲಿಲ್ಲ. ದರ್ಶನ್ ಕಂಪ್ಲೀಟಾಗಿ ಹೇಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸುಮಲತಾ ಅಂಬರೀಶ್ ಅವರಿಂದ ಅಂತರವನ್ನು ಕಾಯ್ದುಕೊಳ್ಳುವಂಥ ಯತ್ನವನ್ನು ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಬೇಡ ಸಹವಾಸ ಅಂತೇಳಿ ಸುಮಲತಾ ಅವರು ಕೂಡ ಈಗಾಗಲೇ ಬೇರೆದೇ ರೀತಿಯಾದಂಥ ಪ್ಲಾನ್ಗಳನ್ನು ಮಾಡಿಕೊಂಡು ಮುನ್ನುಗ್ತಿದ್ದಾರೆ. ಇದು ಒಂದು ಭಾಗ. ಆದರೆ ಇನ್ನೊಂದು ಕಡೆ ಇಲ್ಲಿ ದರ್ಶನ್ ಏನೋ ಈ ಪ್ರೋಗ್ರಾಮಿಗೆ ಹೋಗಲಿಲ್ಲ. ಅಟ್ಲೀಸ್ಟು ವಿಜಯಲಕ್ಷ್ಮಿ ಆದರೂ ಹೋಗ್ತಾರಲ್ಲ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ವಿಜಯಲಕ್ಷ್ಮಿಯೂ ಕೂಡ ಹೋಗಲಿಲ್ಲ. ವಿಜಯಲಕ್ಷ್ಮಿ ಅಲ್ಲಿ ಹೋಗದೆ ಬೇರೆ ಒಂದು ಜಾಗಕ್ಕೆ ಹೋಗಿದ್ರು. ಅದರ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರನ್ನು ಮಾಡ್ಕೊಂಡಿದ್ದಾರೆ. ಹೌದು, ಸದ್ಯ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಈ ಹಿಂದೆ ಸೋಷಿಯಲ್ ಮೀಡಿಯಾದಿಂದ ಹಿಂದೆ ಸರಿದಂಥ ವಿಜಯಲಕ್ಷ್ಮಿ ದರ್ಶನ್ ಇದೀಗ ಮತ್ತೆ ಸಕ್ರಿಯರಾಗಿದ್ದು ತಮಗೆ ಖುಷಿ ಕೊಡುವಂಥ ವಿಚಾರಗಳನ್ನು ಆಗಾಗ ಶೇರ್ ಮಾಡ್ತಾ ಇರ್ತಾರೆ. ಇದೀಗ ವಿಜಯಲಕ್ಷ್ಮಿ ಬೆಂಗಳೂರಿನ ಐಷಾರಾಮಿ ರೆಸ್ಟೋರೆಂಟ್ಗೆ ಭೇಟಿ ನೀಡಿದಂಥ ಫೋಟೋವನ್ನು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿದ್ದಾರೆ. ಇದು ಭಾನುವಾರ ಹೋದಂತಹ ರೆಸ್ಟೋರೆಂಟ್ನ ಫೋಟೋ. ಬೆಂಗಳೂರಿನಲ್ಲಿರುವಂಥ ಶಿಲ್ಪಾ ಶೆಟ್ಟಿ ಒಡೆತನದ ರೆಸ್ಟೋರೆಂಟಿಗೆ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಭೇಟಿಯನ್ನು ಕೊಟ್ಟಿದ್ದರು. ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಐಷಾರಾಮಿ ರೆಸ್ಟೋರೆಂಟ್ ಒಂದನ್ನು ಪಾರ್ಟ್ನರ್ಶಿಪ್ಪಲ್ಲಿ ಶುರು ಮಾಡಿದ್ದಾರೆ. ಬಾಸ್ಟಿಯನ್ ಗಾರ್ಡನ್ ಸಿಟಿ ಅಂತ ಹೇಳ್ಬಿಟ್ಟು ಅದರ ಹೆಸರು. ವೆಜ್ ಮತ್ತು ನಾನ್ ವೆಜ್ ರೆಸ್ಟೋರೆಂಟ್ ಆಗಿದ್ದು ಇಲ್ಲಿಗೆ ಶಿಲ್ಪಾ ಶೆಟ್ಟಿಯ ಪಾಲುದಾರಿಕೆ ಕೂಡ ಇದೆ. ಈ ರೆಸ್ಟೋರೆಂಟಿಗೆ ವಿಜಯಲಕ್ಷ್ಮಿ ದರ್ಶನ್ ಅವರು ಹೋಗಿದ್ದು ಮಾತ್ರವಲ್ಲದೆ ಫೋಟೋವನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. 60 ವರ್ಷದ ಹಿಂದಿನ ಬೃಹತ್ ಕಟ್ಟಡದಲ್ಲಿರುವಂಥ ಈ ರೆಸ್ಟೋರೆಂಟ್ ಏಕಕಾಲಕ್ಕೆ 400 ಜನ ಕುಳಿತುಕೊಳ್ಳುವಂಥ ವಿಶಾಲವಾಗಿದೆ ಮತ್ತು ಸೆಲೆಬ್ರಿಟಿಗಳಿಗೆ ತುಂಬ ಫೇವ್ರೇಟ್ ಹಾಟ್ಸ್ಪಾಟ್ ಕೂಡ ಆಗಿದೆ. ಹೀಗಾಗಿಯೇ ಇಲ್ಲಿಗೆ ವಿಜಯಲಕ್ಷ್ಮಿಯವರು ಹೋಗಿ ಒಂದಷ್ಟು ಸಮಯವನ್ನು ಕಳೆದು ಎಂಜಾಯ್ ಮಾಡಿ ಬಂದಿದ್ದಾರೆ ಮತ್ತು ನೋವನ್ನು ಕಳೆಯುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಕಪ್ಪು ಬಣ್ಣದ ಬಟ್ಟೆಯಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರು ತುಂಬ ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿದ್ದು ಅಭಿಮಾನಿಗಳು ಅತ್ತಿಗೆ ದೇವತೆ ಅಂತೆಲ್ಲ ಕಮೆಂಟನ್ನು ಹಾಕ್ತಾ ಇದ್ದಾರೆ. ಬಟ್ ಈಕೆ ಇಲ್ಲಿ ಈ ರೆಸ್ಟೋರೆಂಟಿಗೆ ಹೋಗಿದ್ರು ಕೂಡ ಯಾಕೆ ಪ್ರೋಗ್ರಾಮಿಗೆ ಹೋಗಿಲ್ಲ, ಸುಮಲತಾ ಅಂಬರೀಶ್ ಅವರು ಈಕೆಯನ್ನು ಕರೆದಿಲ್ವಾ ಅನ್ನೋಂಥದ್ದು ಒಂದು ಪ್ರಶ್ನೆ. ಎರಡನೇದು, ದರ್ಶನ್ ಎಷ್ಟೇ ಬ್ಯುಸಿ ಇದ್ರೂ ಕೂಡ ಬರಬೇಕಾಗಿತ್ತು. ದರ್ಶನ್ ಕೂಡ ಬಾರದಿರುವಂಥದ್ದು ಏನಿದ್ರೆ ಹಿಂದಿನ ಉದ್ದೇಶ. ಕಂಪ್ಲೀಟಾಗಿ ಇಲ್ಲಿ ಇವರ ಜೊತೆಗಿನ ಸಂಪರ್ಕವನ್ನೇ ಕಟ್ ಮಾಡೋದಕ್ಕೆ ತೀರ್ಮಾನ ಮಾಡಿಬಿಟ್ರಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಯಾರ ಜೊತೆಗೆ, ಸುಮಲತಾ ಅಂಬರೀಶ್ ಅವರ ಜೊತೆಗಿನ ಸಂಪರ್ಕವನ್ನು ಬೇಡ ಅಂತೇಳ್ಬಿಟ್ಟು ಕಂಪ್ಲೀಟಾಗಿ ಕಟ್ ಮಾಡುವಂಥ ತೀರ್ಮಾನಕ್ಕೆ ಬಂದುಬಿಟ್ರಾ. ಅಂದರೆ ಅಷ್ಟು ಅನ್ಯೋನ್ಯವಾಗಿದ್ದಂಥವರು ಈಗ ಯಾಕೆ ದೂರ ಆಗಿದ್ದಾರೆ, ಯಾಕೆ ಇಷ್ಟು ಅಂತರವನ್ನು ಕಾಪಾಡಿಕೊಳ್ಳುತ್ತಿದ್ದಾರೆ ಅಂತೇಳಿ. ಈಗ ದರ್ಶನ್ಗೆ ಶೂಟಿಂಗ್ ಇತ್ತು ಅಂತಲೇ ಇಟ್ಕೊಳ್ಳೋಣ. ಯಾವುದು ಡೆವಿಲ್ ಸಿನಿಮಾದ ಶೂಟಿಂಗ್ ಇತ್ತು, ಮೈಸೂರಿಗೆ ಬರೋಕ್ಕಾಗ್ತಿರ್ಲಿಲ್ಲ, ಆಲ್ರೆಡಿ ಡೇಟ್ಸ್ ಕೊಟ್ಟಿದ್ರು ಅಂತಲೇ ಇಟ್ಕೊಳ್ಳೋಣ. ವಿಜಯಲಕ್ಷ್ಮಿ ಆದರೂ ಬರ್ಬೋದಾಗಿತ್ತಲ್ಲ. ವಿಜಯಲಕ್ಷ್ಮಿ ಇಲ್ಲಿ
ಹೋಟೆಲಿಗೆ ಹೋಗಿದ್ದಾರಲ್ವ, ಕಿಚ್ಚ ಸುದೀಪ್ ಎಲ್ಲರೂ ಕೂಡ ಬಂದಿದ್ದಾರೆ, ವಿಜಯಲಕ್ಷ್ಮಿ ಯಾಕೆ ಬಂದಿಲ್ಲ, ಇಂಟೆನ್ಷನಲ್ಲಿನೇ ಬಂದಿಲ್ವಾ ಅನ್ನೋಂಥದ್ದು ಈಗಿರುವಂಥ ಪ್ರಶ್ನೆ. ಹೌದು, ಇದು ಇಂಟೆನ್ಷನಲಿ ಅನ್ನೋದೇ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಯಾಕೆ ಅಂತ ಹೇಳಿದ್ರೆ, ಒಂದು, ದರ್ಶನ್ ಜೊತೆಗೆ ಈಕೆ ನಡೆದುಕೊಂಡಿರುವಂಥ ರೀತಿಯ ಬಗ್ಗೆ ಸಹಜವಾಗಿ ದರ್ಶನ್ ಬೇಸರಗೊಂಡಿದ್ದಾರೆ. ಇನ್ನು ದರ್ಶನ್ ಬೇಸರಗೊಂಡ ಮೇಲೆ ಅವರ ಧರ್ಮಪತ್ನಿ ಆಕೆಯು ಕೂಡ ಬೇಸರಗೊಳ್ಳಲೇಬೇಕು. ಜೊತೆಗೆ ಆಕೆಗೆ ಒಂದಂತೂ ಸಿಟ್ಟಿತ್ತು. ಎಲ್ಲೋ ಒಂದು ಕಡೆ ದರ್ಶನ್ ನಮಗಿಂತ ಹೆಚ್ಚು ಪ್ರೀತಿಯನ್ನು, ಹೆಚ್ಚು ಕೇರಿಂಗನ್ನು ಅವ್ರಿಗೆ ತೋರಿಸ್ತಾ ಇದ್ದಾರೆ. ಇದೇ ಸಮಯವನ್ನು ತಮಗೆ ತಾವು ಅಥವಾ ನಮಗೆ ಅವ್ರು ಕೊಟ್ಟಿದ್ದಿದ್ರೆ ಅವರ ಬದುಕು ಎಲ್ಲೋ ಹೋಗ್ತಿತ್ತು ಅನ್ನುವಂತಹ ಭಾವನೆ ಅವರಲ್ಲಿ ಆಲ್ರೆಡಿ ಇದೆ. ಆ ಕಾರಣಕ್ಕೋಸ್ಕರ ಇದು ಒಂದು ರೀತಿಯಲ್ಲಿ ಖುಷಿನೇ. ದರ್ಶನ್ ಹೋಗದೇ ಇರುವಂಥದ್ದು ವಿಜಯಲಕ್ಷ್ಮಿಗೆ ಖುಷಿನೇ, ನೋ ಡೌಟ್. ವಿಜಯಲಕ್ಷ್ಮಿ ಮಾತ್ರ ಅಲ್ಲ, ವಿಜಯಲಕ್ಷ್ಮಿ ಜೊತೆಗೆ ದರ್ಶನ್ ಮನೆಯವರು ಎಲ್ಲರಿಗೂ ಕೂಡ ಒಂದು ರೀತಿ ಅಂದರೆ ಖುಷಿ. ಅದೇ ಕಾರಣಕ್ಕೆ ದರ್ಶನ್ ಮನೆಯಿಂದ ಯಾರೂ ಕೂಡ ಹೋಗಿಲ್ಲ ಅನ್ನೋದನ್ನು ಗಮನಿಸಬೇಕು. ಕೇವಲ ಸುದೀಪ್ ಹೋಗಿರೋದು, ಸುದೀಪ್ಗೂ ದರ್ಶನ್ಗೂ ಅಷ್ಟಕ್ಕಷ್ಟೇ. ಆ ಕಾರಣಕ್ಕೆ ಸುಮಲತಾ ಅಂಬರೀಷ್ ಅವರು ಅಲ್ಲಿ ಕರ್ಸ್ಕೊಂಡಿದ್ದಾರೆ ಅನ್ನೋದ್ರಲ್ಲಿ ಕೂಡ ಡೌಟ್ ಇಲ್ಲ. ದರ್ಶನ್ ಬರೋದಿಲ್ಲ ಅನ್ನುವಂಥ ಮೆಸೇಜ್ ಮುಂಚೆನೇ ಸುಮಲತಾಗೆ ಸಿಕ್ಕಿತ್ತು ಅಂತಲೂ ಕೂಡ ಅನಿಸುತ್ತೆ. ಒಂದು, ಇನ್ನು ಎರಡನೇ ಭಾಗವಾಗಿ ಯಶ್ ಕೂಡ ಹೋಗಲಿಲ್ಲ. ಆದರೆ ಪ್ರಮುಖವಾಗಿ ಇಲ್ಲಿ ವಿಜಯಲಕ್ಷ್ಮಿ ಅವರು ಹೋಟೆಲಿಗೆ ಹೋಗಿದ್ದಾರೆ, ಇಲ್ಲಿ ಹೋಗಲಿಲ್ಲ, ಈ ಪ್ರೋಗ್ರಾಮಿಗೆ ಹೋಗಿಲ್ಲ, ಯಾಕೆ ಅನ್ನುವಂಥದ್ದು ಒಂದನೇ ಪ್ರಶ್ನೆ. ಇದಕ್ಕೆ ಉತ್ತರವನ್ನು ಹುಡುಕ್ತಾ ಹೋದಾಗ ಇಷ್ಟೇ ಸಿಂಪಲ್. ಒಂದು, ವಿಜಯಲಕ್ಷ್ಮಿ ಮತ್ತು ಸುಮಲತಾ ಅಂಬರೀಷ್ ಅವರ ನಡುವೆ ಅಂಥದ್ದೇನೋ ಬಾಂಧವ್ಯ ಇಲ್ಲ. ಮತ್ತು ವಿಜಯಲಕ್ಷ್ಮಿಗೆ ಈ ಇಡೀ ಫ್ಯಾಮಿಲಿಯಿಂದನೇ ದರ್ಶನ್ ಈ ರೀತಿ ಆಗಿತ್ತು. ಓವರಾಲ್ ಆಗಿ ದರ್ಶನ್ ಗ್ಯಾಂಗೇ ಸರಿ ಇಲ್ಲ. ಹಾಗಾಗಿ ತೀರಾ ಸುಮಲತಾ ಅಂಬರೀಷು, ಅಭಿಷೇಕ್ ಅಂಬರೀಷು ಹೀಗೆಲ್ಲ ಹೋಗಿದ್ದ ಕಾರಣಕ್ಕೇ ಈ ರೀತಿ ಆಯಿತು. ಅಂಬರೀಷ್ ಇರೋವಾಗ ಬಿಡಿ, ಅದು ಬೇರೆ ರೀತಿ ಜೀವನ. ಬಟ್ ಈಗ ಕಂಪ್ಲೀಟಾಗಿ ಆ ಬದುಕೆ ಹಾಳಾಗಿ ಹೋಗಿದೆ. ಸುಮಲತಾ ಅಂಬರೀಷ್ ಅವರು ಕೂಡ ರಾಜಕೀಯಕ್ಕೆ ಹೋದ್ಮೇಲೆ ಕಂಪ್ಲೀಟಾಗಿ ಸ್ವಾರ್ಥಿಯಾಗಿದ್ದಾರೆ. ಕೇವಲ ಅವ್ರದ್ದಷ್ಟೇ ಅವ್ರು ನೋಡ್ಕೊಳ್ತಿದ್ದಾರೆ. ಹಾಗಾಗಿ ಬೆಟರ್, ಅವರೆಲ್ಲರನ್ನು ಕೂಡ ಅಂತರವನ್ನು ಕಾಯ್ದುಕೊಳ್ಳೋದು ಬೆಟರ್ ಅನ್ನೋಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಒಂದು, ಇನ್ನು ಎರಡನೇ ವಿಚಾರ ಪ್ರಮುಖವಾಗಿ ಗಮನಿಸಲೇಬೇಕಾಗಿರೋದೇನು ಅಂತ ಹೇಳಿದ್ರೆ, ಯಾವುದೇ ಒಂದು ಸಂಗತಿ ಅಥವಾ ಈಗ ಸುಮಲತಾ ಅಂಬರೀಷ್ ಅವರೇ ವಿಜಯಲಕ್ಷ್ಮಿ ಅವರಿಗೆ ಕರೆದಿದ್ರು ಅಂತಲೇ ಹೇಳ್ಕೊಳ್ಳಿ, ಕರೆದೂ ಬಂದಿಲ್ಲ ಅಂತ ಹೇಳಿದ್ರೆ ಯಾವುದೋ ಒಂದು ಬೇಸರದಿಂದ ಬರೋದಿಲ್ಲ ಹೊರತು ಖುಷಿಯಿಂದ ಅಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಬೇಕು. ಆ ಬೇಸರ ಏನು, ಅದೇನು, ಅವೆಲ್ಲವನ್ನೂ ಕೂಡ ನಿಧಾನಕ್ಕೆ ಹ್ಯಾಂಡಲ್ ಮಾಡಬೇಕು. ಬಟ್ ಇಲ್ಲಿ ಒಂದಂತೂ ಕ್ಲಿಯರಾಗಿ ಗೊತ್ತಾಗ್ತಿದೆ, ಸುಮಲತಾ ಅಂಬರೀಷ್ ಅವರ ಮೇಲೆ ವಿಜಯಲಕ್ಷ್ಮಿಗಾಗಿರ್ಬೋದು, ವಿಜಯಲಕ್ಷ್ಮಿ ಜೊತೆಗೆ ಮೀನಾ ತುಗುದೀಪಮ್ಮನವ್ರಿಗಾಗಿರ್ಬೋದು, ದಿನಕರ್ ತುಗುದೀಪದಾಗಿ ಎಲ್ಲರಿಗೂ ಕೂಡ ಸಿಟ್ಟಿದೆ. ಅದೇ ಕಾರಣಕ್ಕೆ ಇವ್ರು ಯಾರೂ ಕೂಡ ಹೋಗಲಿಲ್ಲ ಅನ್ನೋದನ್ನು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ. ಇನ್ಫ್ಯಾಕ್ಟ್ ದರ್ಶನ್ ಹೋಗಲಿಲ್ಲ ಅಂದ್ರೂ ಕೂಡ ಉಳಿದವರು ಎಲ್ಲರೂ ಕೂಡ ಹೋಗ್ಬೋದಾಗಿತ್ತು, ಕರೆದಿರ್ತಾರೆ, ಬಟ್ ಹೋಗಲಿಲ್ಲ. ಇನ್ನು ಸುಮಲತಾ ಅಂಬರೀಷ್ ಅವರ ಮೇಲಿನ ಸಿಟ್ಟಿದೆಯಲ್ಲ, ಇದು ತಾರಕಕ್ಕೆ ಹೋಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದು. ಆಮೇಲೆ ಅತಿಯಾದಂಥ ಆತ್ಮೀಯತೆ ಕೆಲವೊಂದು ಸಲ ಏನಾಗುತ್ತೆ ಅನ್ನೋದಕ್ಕೂ ಕೂಡ ಇದೇ ಕಾರಣ ಆಗುತ್ತೆ. ಇಲ್ಲಿ ದರ್ಶನ್ ಬೆನ್ನಿಗೆ ಅಥವಾ ದರ್ಶನ್ಗೆ ನೋಡೋದಕ್ಕೆ ಇವ್ರು ಯಾರೂ ಬರಲಿಲ್ಲ ಅನ್ನೋದು ದರ್ಶನ್ ಬೇಸರವೇ ಆಗಿದ್ದರೆ, ಮತ್ತೊಂದು ಕಡೆ ದರ್ಶನ್ ಹೊರಗಡೆ ಬಂದ ಮೇಲೂ ಕೂಡ ಇವರು ತೋರಿದಂಥ ರೀತಿ, ನಡೆದುಕೊಂಡಂಥ ರೀತಿಯ ಬಗ್ಗೆ ಸಹಜವಾಗಿ ದರ್ಶನ್ಗೆ ಅಸಮಾಧಾನ ಇದೆ. ಎಲ್ಲೋ ಒಂದು ಕಡೆ ಅಭಿಷೇಕ್ ಅಂಬರೀಷ್ ವರ್ತನೆ ಮಾಡಿದಂಥ ರೀತಿ, ಎಷ್ಟೆಲ್ಲ ಸಪೋರ್ಟ್ ಮಾಡಿದರು, ಸ್ವಂತ ತಮ್ಮನ ರೀತಿ ಎಲ್ಲ ನೋಡ್ಕೊಂಡಿದ್ರು, ಹೇಳಿದರು, ಎಲ್ಲದೂ ಕೂಡ ಮಾಡಿದರು. ಆದರೆ ಈತ ಎಲ್ಲವನ್ನು ಕೂಡ ಮರೆತುಬಿಟ್ಟ. ಅಮ್ಮನ ರೀತಿ ಈತನೂ ಕೂಡ ಸ್ವಾರ್ಥ ಆಗಿಬಿಟ್ನಾ ಅಂಥೇಳಿ ಎಲ್ಲರೂ ಕೂಡ ಹೇಳ್ತಿರುವಂಥದ್ದು. ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಯಿತು, ಸ್ವಾರ್ಥ ಆಗಿರುವಂತಹ ಅಥವಾ ಸ್ವಾರ್ಥತನದಿಂದ ತುಂಬಿ ತುಳುಕ್ತಿರುವಂಥ ಇವರಿಗೆ ಮುಂದಿನ ಬದುಕು ಅಷ್ಟು ಸ್ವಾರ್ಥ ಮತ್ತು ಸ್ವಾರ್ಥತನದಿಂದನೇ ತುಂಬಿ ತುಳುಕ್ತಿರುವಂಥ ಸುಮಲತಾ ಅವರಿಗೆ ಮುಂದೆ ಇದರ ಉತ್ತರ ಮತ್ತು ಇದಕ್ಕೆ ಸರಿಯಾದಂಥ ತಿರುಗೇಟನ್ನು ಕೊಡೋದಕ್ಕೆ ದರ್ಶನ್ ಫ್ಯಾನ್ಸ್ ಸಿದ್ಧರಾಗಿ ನಿಂತಿದ್ದಾರೆ ಅನ್ನೋದು ಮಾತ್ರ 100% ಸತ್ಯ. ಏನಾಗುತ್ತೆ ಮುಂದೆ ಕಾದೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದ.